ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ NMDC ಸ್ಟೀಲ್ ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಎಕ್ಸಿಕ್ಯೂಟಿವ್ ಟ್ರೈನಿಯ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಈ ಒಂದು ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಮಿನಿಮಮ್ ಸ್ಯಾಲ್ರಿ ಬಂದು 60,000ದಿಂದ ಶುರು ಆಗ್ತಾ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜುಲೈ 22ನೇ ತಾರೀಕಿಂದ ಶುರುವಾಗಿದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರುವಂಥ ಕ್ಯಾಂಡಿಡೇಟ್ಗಳು ಈ ಒಂದು ವೇಕೆನ್ಸಿಗೆ ಆನ್ಲೈನ್ ಮೂಲಕ ಈಗಲಿಂದನೇ ಅಪ್ಲೈನ ಮಾಡ್ಬೋದಾಗುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಅವರೇ ಹೇಳಿದಾಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕ್ಯಾಂಡಿಡೇಟ್ಗಳು ಈ ಒಂದು ವೇಕೆನ್ಸಿಗೆ ಎಕ್ಸಿಕ್ಯೂಟಿವ್ ಟ್ರೈನಿಗೆ ಅಪ್ಲೈನ ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಯಲ್ಲಿ ಒಟ್ಟು ನಿಮಗೆ 102 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು, ಅದು ಬಂದು ನಿಮಗೆ ಎಕ್ಸಿಕ್ಯೂಟಿವ್ ಟ್ರೈನಿಯ ಕೆಮಿಕಲ್ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 3 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಹಾಗೆ ಇದಕ್ಕೆ ಡಿಗ್ರಿ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಕೆಮಿಕಲ್, ಇದಕ್ಕೆ ಬಂದು ಡಿಗ್ರಿ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸಿವಿಲ್ ಡಿಪಾರ್ಟ್ಮೆಂಟ್, ಇದು 3 ವೇಕೆನ್ಸಿ ಮಾತ್ರ ಖಾಲಿ ಇದ್ದು ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎಕ್ಸಿಕ್ಯೂಟಿವ್ ಟ್ರೈನಿಯ ಕಂಪ್ಯೂಟರ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, ಇದಕ್ಕೂ ಕೂಡ ಬಂದು ಡಿಗ್ರಿ ಇನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ MCA ಅಥವಾ BE BTech ಕಂಪ್ಯೂಟರ್ CSC IT ಅಥವಾ PG ಡಿಪ್ಲೊಮಾ ಮಾಡಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಎಕ್ಸಿಕ್ಯೂಟಿವ್ ಟ್ರೈನಿಯ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ, ಇದಕ್ಕೆ ಬಂದು ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗುತ್ತೆ. ಇನ್ನು ಎಕ್ಸಿಕ್ಯೂಟಿವ್ ಟ್ರೈನಿಯ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಇದಕ್ಕೆ ಗ್ರ್ಯಾಜುಯೇಷನ್ ಮತ್ತು CA ಆರ್ ICW ಅಥವಾ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ವಿತ್ MBA ಮುಗಿಸಿರ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಹ್ಯೂಮನ್ ರಿಸೋರ್ಸಸ್, ಇದು ಬಂದು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ. ನೆಕ್ಸ್ಟ್ PG ಅಥವಾ PG ಡಿಪ್ಲೊಮಾ ಇನ್ ಸೋಷಿಯಾಲಜಿ ಅಥವಾ ಸೋಷಿಯಲ್ ವರ್ಕ್ ಆರ್ ಲೇಬರ್ ವೆಲ್ಫೇರ್ ಆರ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಮುಗಿಸಿರೋಂಥವ್ರು ಮತ್ತು MBA ಮಾಡಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಇಂಟ್ರುಮೆಂಟೇಷನ್, ಇದಕ್ಕೆ ಬಂದು ಡಿಗ್ರಿ ಇನ್ ಇಂಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಕೊನೆಯದಾಗಿ ಮೆಕ್ಯಾನಿಕಲ್ ಹಾಗೆ ಮೆಟಾಲರ್ಜಿ, ಇದಕ್ಕೆ ಬಂದು ಡಿಗ್ರಿ ಇನ್ ಮೆಟಾಲರ್ಜಿ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಯಾರೆಲ್ಲ ಇದ್ದಾರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಹೆಚ್ಚು ವೇಕೆನ್ಸಿ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಹೆಚ್ಚು ವೇಕೆನ್ಸಿ ನೀವು ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಮಿನಿಮಮ್ ಏಜ್ ಅನ್ನೋ ಇರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಏಜ್ ಬಂದು 27 ಇಯರ್ಸ್ ಆಗಿದ್ದು ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. SC STಗೆ 5 ಇಯರ್ಸ್, OBCಗೆ 3 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಯಾರೆಲ್ಲ PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೋ ಅಂಥವ್ರಿಗೆ ಮತ್ತು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ಇದ್ದರೆ ಅವ್ರಿಗೆ, ಅಂದರೆ NSLನಲ್ಲಿ ವರ್ಕ್ ಮಾಡಿರೋಂಥವ್ರಿಗೆ ಅಪ್ ಟು 10 ಇಯರ್ಸ್ವರೆಗೂ ಇರುತ್ತೆ. ಇನ್ನು ಯಾರೆಲ್ಲ PWBD ಇದರಲ್ಲಿ ಅಪ್ಲೈ ಮಾಡ್ಬೋದು ಅಂತ ರಿಸರ್ವೇಷನ್ ನೀಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದಾಗಿರುತ್ತೆ ನೀವು. ಹಾಗೆ ಇಲ್ಲಿ ಎಲ್ಲ ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ಮೊದಲನೇದಾಗಿ ನಿಮಗೆ ಎಕ್ಸಿಕ್ಯೂಟಿವ್ ಟ್ರೈನಿಗೆ ಈ ಒಂದು ಫಸ್ಟ್ 6 ಮಂತ್ಸ್ ನಿಮಗೆ ಟ್ರೈನಿಂಗನ್ನು ನೀಡಲಾಗುತ್ತೆ. ಆ ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಬೇಸಿಕ್ ಸ್ಯಾಲ್ರಿಯನ್ನು ನೀಡಲಾಗುತ್ತೆ, ಅಂದರೆ 50,000 ಪ್ಲಸ್ ನಿಮಗೆ ಡಿಯರ್ನೆಸ್ ಅಲವೆನ್ಸ್ ನೀಡಲಾಗುತ್ತೆ. ಆಫ್ಟರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಫ್ ಟ್ರೈನಿಂಗ್ ಆದಮೇಲೆ ನಿಮಗೆ ಎಕ್ಸಿಕ್ಯೂಟಿವ್ ಟ್ರೈನಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇವರಿಗೆ ಬಂದು ಮಿನಿಮಮ್ ಸ್ಯಾಲ್ರಿ 60,000ದಿಂದ ಶುರುವಾಗ್ತಾಯಿದ್ದು 1,80,000ವರೆಗೂ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ಇದ್ರ ಜೊತೆಗೆ ಎಸೆನ್ಷಿಯಲ್ ಬೇಸಿಕ್ ಪೇ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿಗೆ 60,000 ಇರ್ತದೆ. ಇದ್ರ ಜೊತೆಗೆ ನಿಮಗೆ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಬೇಸಿಕ್ ಪೇ, ಡಿಯರ್ನೆಸ್ ಅಲವೆನ್ಸಸ್, ಪರ್ಕ್ಯೂಟ್ಸ್ ಅಂಡರ್ಸ್ ಮತ್ತು ಕ್ಯಾಟರಿಲ್ ಅಪ್ರೋಚಸ್ ಮತ್ತು PF ಗ್ರ್ಯಾಜುಟಿ, PRP ಮತ್ತು ಅದರ್ ಅಲವೆನ್ಸಸ್ ಮತ್ತು ಬೆನಿಫಿಟ್ಸ್ ಕೂಡ ನಿಮಗೆ ಆ್ಯಡ್ ಆನ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರಿಗೆ ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಆನ್ಲೈನಲ್ಲಿ ನೀವು www.nslimited.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಜುಲೈ 22ನೇ ತಾರೀಕಿಂದ ಹಿಡಿದು ಆಗಸ್ಟ್ 11ನೇ ತಾರೀಕು ರಾತ್ರಿ 11:45 ಒಳಗಡೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮಗೇನಾದರೂ ಹೆಲ್ಪ್ ಲೈನ್ ಏನಾದರೂ ಬೇಕಾಗಿದ್ದರೆ ಇಲ್ಲಿ ಕಾಣಿಸೋವಂಥ ಈ ಪೋಸ್ಟ್ nmdc@gmail.com ಈ ಒಂದು ಮೇಲ್ಗೆ ನೀವು 10 PM to 6 PM ವರ್ಕಿಂಗ್ ಡೇಸಲ್ಲಿ ನೀವು ಕಾಲ್ ಅಂದರೆ SMS ಮಾಡ್ಬೋದಾಗಿರುತ್ತೆ, ಅಂದರೆ ಮೇಲ್ನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಫೀಸ್ ಬಂದು 500 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು, ಇದರಲ್ಲಿ ಯಾರೆಲ್ಲ SC ST PWBD ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ಲಿ ಸೇರಿರೋಂಥವ್ರು ಯಾರೆಲ್ಲ ಇದ್ದಾರೋ ಅಂಥವ್ರಿಗೆ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ.
ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿ ಕೂಡ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈ ಒಂದು ಹಲವಾರು ಇರುವಂಥ ಇದರ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದು ನೀವು ಆಫ್ಟರ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದಾದ್ಮೇಲೆ ಅಥವಾ ನಿಮ್ಮ ಒಂದು ಅಮೌಂಟ್ನ ಪೇ ಮಾಡಿದಾದ್ಮೇಲೆ ಬರೋವಂಥ ಈ ರೆಸಿಪ್ಟ್ ಅಥವಾ ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಫರ್ದರ್ ಇನ್ಫಾರ್ಮೇಷನ್ಗೋಸ್ಕರ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನೀಡಲಾಗುತ್ತೆ. ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರೋವಂಥ ಕ್ವೆಶನ್ಸನ್ನು ನೀಡಲಾಗುತ್ತೆ. ಹಾಗೆ ಬೇಸ್ಡ್ ಆನ್ ಸ್ಕೋರ್ ಮತ್ತು ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಡಿಸಿಪ್ಲಿನ್ ಮತ್ತು ಕ್ಯಾಟಗರಿ ವೈಸ್ ಮತ್ತು ಅದರ್ ಪ್ರೊಸೆಸ್ ವೈಸ್ ನಿಮಗೆ ಸೆಲೆಕ್ಷನ್ ಮಾಡಲಾಗುತ್ತೆ. ನಿಮಗೆ ಟೋಟಲಾಗಿ 100 ಮಾರ್ಕ್ಸ್ಗೆ ನಿಮ್ಮನ್ನ ಕ್ಯಾರಿ ಮಾಡಲಾಗುತ್ತೆ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನ 70% ಆಗಿ, ಗ್ರೂಪ್ ಡಿಸ್ಕಷನನ್ನು 15% ಆಗಿ, ಕೊನೆಯದಾಗಿ ಇಂಟರ್ವ್ಯೂನ 15% ಆಗಿ ಡಿವೈಡ್ ಮಾಡಲಾಗುತ್ತೆ. ನಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು ಹಿಂದಿ ಹಾಗೆ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ನೀವು ಬರಿಬೋದಾಗಿರುತ್ತೆ. ಅದರಲ್ಲಿ ಮಿನಿಮಮ್ ಸ್ಕೋರಿಂಗ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಮತ್ತು ಇಂಟರ್ವ್ಯೂ ಅಲ್ಲಿ ಬಂದು 40 ಮಾರ್ಕ್ಸ್ ತೊಗೋಬೇಕಾಗತ್ತೆ. ಅಂದರೆ ಯಾರೆಲ್ಲ SC, ST, PWBD ಇದ್ದೀರೋ. ಇನ್ನು OBC ಮತ್ತು NCLಗೆ 45 ಮಾರ್ಕ್ಸ್ ಇರುತ್ತೆ. ಇನ್ನು ಅನ್ರಿಸರ್ವ್ ಕ್ಯಾಟಗರಿ ಮತ್ತು EWSಗೆ 50 ಮಾರ್ಕ್ಸ್ ತೊಗೋಬೇಕಾಗುತ್ತೆ. ಇದು ಮಿನಿಮಮ್ ಆಗಿರುತ್ತೆ. ಇದರಲ್ಲಿ ಯಾರೆಲ್ಲ ಹೈ ಸ್ಕೋರ್ ಮಾಡ್ತಿರೋ ಅಂಥವ್ರಿಗೆ ಹೆಚ್ಚಿನ ಒಂದು ಆಯ್ಕೆಯ ಇದಿರುತ್ತೆ ನಿಮಗೆ. ಹಾಗೆ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಕೂಡ ಇರುತ್ತೆ ಇಂಟರ್ವ್ಯೂ ಸಮಯದಲ್ಲಿ. ಹಾಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ನ ಕಾಪೀಸ್ ಅಪ್ಲೈ ಮಾಡಿ, ಮತ್ತು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಕೂಡ ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ನಿಮಗೆ ಪ್ಲೇಸ್ಮೆಂಟ್ ಬಂದು NMDCಯ ಸ್ಟಿಲ್ನ ಎಲ್ಲೆಲ್ಲಿ ಬ್ರಾಂಚಸ್ ಇದ್ದಾವೋ ಎಲ್ಲೆಲ್ಲಿ ಇರುತ್ತೆ, ಮತ್ತು ನಗರ್ ಮತ್ತು ಛತ್ತೀಸ್ಗಢಲ್ಲಿ ನಿಮಗೆ ಹೆಚ್ಚಿನ ಜಾಬ್ನ ನೋಡ್ಬೋದಾಗಿರುತ್ತೆ. ಅಲ್ಲಿ ಪ್ಲೇಸ್ಮೆಂಟ್ ಹೆಚ್ಚಾಗಿ ಆಗುತ್ತೆ ನಿಮಗೆ. ಹಾಗೆ ಯಾರೆಲ್ಲ ಅಪ್ಲೈ ಮಾಡಿದರೆ ಎಲ್ಲರೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಅಪ್ಲೈವನ್ನು ಮಾಡಿ. ಒಂದು ವೇಳೆ ನೀವು ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ ಕ್ಲಿಯರ್ ಇಲ್ಲದೆ ಇರೋವಂಥದ್ದು ಅಪ್ಲೈ ಮಾಡಿದ್ರೂ ಕೂಡ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಸೊ ನೋಡಿಕೊಂಡು ಕ್ಲಿಯರಾಗಿರುವಂಥ ಫೋಟೋಸ್ನ ಅಪ್ಲೋಡನ್ನು ಮಾಡಿ. ನಿಮಗೇನಾದರೂ ಫರ್ದರ್ ಇನ್ಫಾರ್ಮೇಷನ್ಗೋಸ್ಕರ ನೀವು NSLimited.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೀವು ಚೆಕ್ ಮಾಡ್ತಾ ಇರ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಕಾಲ್ ಲೆಟರ್ ಆಗಿರ್ಬೋದು ಮತ್ತು ಫರ್ದರ್ ಇನ್ಫಾರ್ಮೇಷನನ್ನು ಮೇಲ್ ಅಥವಾ ಪೋಸ್ಟ್ ಮುಖಾಂತರ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಮೇಲ್ ಮುಖಾಂತರ ಬರುತ್ತೆ. ಸೊ ಹೆಚ್ಚಾಗಿ ನೀವು ಮೇಲ್ನ ಚೆಕ್ ಮಾಡ್ತೀರಿ, ಮತ್ತು ಮೇಲ್ ಬಂದು ನೀವು ಯೂಸ್ ಮಾಡುವಂಥದ್ದು ನೀಡಬೇಕಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ಜಾಬ್ನ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.